ನಮಸ್ಕಾರ ವೀಕ್ಷಕರೇ. ಪ್ರಸ್ತುತ ರಾಯಚೂರಿನ ಜಿಲ್ಲಾಡಳಿತಕ್ಕೊಳಪಟ್ಟ ಕೃಷ್ಣಾ ನದಿಯ ದಂಡೆಯ ಮೇಲೆ ರಾರಾಜಿಸುವ ಸುಕ್ಷೇತ್ರ ದೇವಸಗೂರು. ಈ ಕ್ಷೇತ್ರವು ತ್ರಿವಿಧ ಸಂಪತ್ತಿನಿಂದ ಕೂಡಿದೆ. ಪೌರಾಣಿಕ, ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಸಂಪದಗಳು. ಶ್ರೀ ಕ್ಷೇತ್ರನಾಥನಾದ ಶ್ರೀ ಸೂಗುರೇಶ್ವರನು ಕಾಲಕಾಲಕ್ಕೆ ಭಕ್ತರ ಕೋರಿಕೆಗಳನ್ನು ಸಲ್ಲಿಸುವಲ್ಲಿ ಜಾಗೃತ ಸ್ವರೂಪನಾಗಿ ಲೀಲಾ ಮಾತ್ರದಿಂದ ತೋರ್ಪಡಿಸುವುದು ವೈಚಾರಿಕರನ್ನು ಕೂಡ ಬೆರಗುಗೊಳಿಸುತ್ತದೆ. ವೀರಭದ್ರರ ಇನ್ನೊಂದು ರೂಪವೇ ಸೂಗುರೇಶ್ವರ. ವೀರಭದ್ರನು ವೀರಶೈವರ ಆರಾಧ್ಯ ದೈವನಾಗಿದ್ದು, ಸನಾತನ ಹಿಂದೂ ಧರ್ಮಗಳಲ್ಲಿ ಬರುವ ಯಜ್ಞ ಯಾಗಾದಿಗಳನ್ನು, ಅದರಲ್ಲಿ ಬರುವ ಪಶುಬಲಿ, ನರಬಲಿ ಮುಂತಾದ ಕೃತ್ಯಗಳನ್ನು ಖಂಡಿಸಿ ಪ್ರತಿಭಟಿಸಿದವರಲ್ಲಿ ಮೊದಲಿಗನಾದವನೇ ಶ್ರೀ ವೀರಭದ್ರನು. ಧರ್ಮ ರಕ್ಷಣೆಯಲ್ಲಿ ವೀರಭದ್ರನ ಪಾತ್ರವು ಬಹುಮುಖ್ಯವಾಗಿದೆ. ಶಿವನು ರುದ್ರಭೀಕರನಾದಾಗ ಪಾಲನೇತ್ರದಿಂದ ಉದಿಸಿದ ಧೀರನೇ ವೀರಭದ್ರ. ಶಿವನ ಧರ್ಮವನ್ನು ತ್ಯಜಿಸಿ ಧರ್ಮಬಾಹಿರ ಕೃತಿಯಾದ ಯಜ್ಞ ಹಮ್ಮಿಕೊಂಡ ದಕ್ಷನನ್ನು ಶಿಕ್ಷಿಸಲು ಶಿವನು ವೀರಭದ್ರನಿಗೆ ಸೂಚಿಸಿದಾಗ ಬಹುಪರಾಕ್ರಮಿಯಾದ ವೀರಭದ್ರನು ಯಾಗಶಾಲೆಯನ್ನು ಪ್ರವೇಶಿಸಿ ಯಜ್ಞವನ್ನು ತುಳಿದು ನಾಶ ಮಾಡಿ ದಕ್ಷನ ರುಂಡ ಕಡಿದು ಗರ್ವನಾಶ ಮಾಡುತ್ತಾನೆ. ಭೀಕರನಾದರೂ ಭಕ್ತವತ್ಸಲನೆಂಬುದಕ್ಕೆ ಸಾಕ್ಷಿಯಾಗಿ ದಕ್ಷ ಬ್ರಹ್ಮನ ಸತಿ ಪ್ರಸೂತಿಯು ಬೇಡಿದಾಗ ಪುನಃ ಕುರಿದಲೆಯನ್ನಿಟ್ಟು ಪ್ರಾಣ ನೀಡಿದ ದಯಾಮೂರ್ತಿ ವೀರಭದ್ರನು. ಶ್ರೀ ಸೂಗುರೇಶ್ವರನಿಗೆ ವೀರಶೈವರಲ್ಲದ ವಿವಿಧ ಧರ್ಮ ಜಾತಿ ಪಂಗಡಗಳವರು ಭಕ್ತರಾಗಿದ್ದಾರೆ. ಕಲ್ಮಶವಿಲ್ಲದೆ ಬೆರೆತು ಬಾಳುವ ಸರ್ವಧರ್ಮ ಸಮನ್ವಯದ ಆಚಾರಗಳು ದೇವಸ್ಥಾನದ ಔನ್ನತ್ಯವನ್ನು ಸಾರುತ್ತವೆ. ನಮಸ್ಕಾರ.